ಸಂವಿಧಾನ ರಚನಾ ಸಭೆಯ ಬಹುತೇಕ ಸದಸ್ಯರು ಹಾಗೂ ಕೇಂದ್ರ ಸಂವಿಧಾನ ಸಮಿತಿ, ಪ್ರಾಂತೀಯ ಸಂವಿಧಾನ ಸಮಿತಿ ಹಾಗೂ ಕರಡು ಸಮಿತಿಗಳನ್ನು ಬ್ರಿಟಿಷರ ಮಾದರಿ ಪಾರ್ಲಿಮೆಂಟ್ ಪದ್ಧತಿ ಬೆಂಬಲ ಸೂಚಿಸುವುದರಿಂದ ಭಾರತ ಸಂವಿಧಾನವು ಸಂಶೋಧಿ ಮಾದರಿ ಸರ್ಕಾರ ಅಳವಡಿಸಿಕೊಂಡಿತ್ತು. ಆದ್ದರಿಂದ ಭಾರತ ಸರ್ಕಾರ ವೆಸ್ಟ್ ಮಿನಿಸ್ಟರ್ ಮಾಡೆಲ್ ಆಫ್ ಗವರ್ಮೆಂಟ್ ಎಂದು ಎನ್ನುವರು. ಈ ಪದ್ಧತಿಯಲ್ಲಿ ಕ್ಯಾಬಿನೆಟ್ ಅಥವಾ ಮಂತ್ರಿಮಂಡಲ ವಾಸ್ತವಿಕವಾಗಿ ಆಡಳಿತ ನಡೆಸುವುದರಿಂದ ಕ್ಯಾಬಿನೆಟ್ ಮಾದರಿ ಎಂದು ಕರೆಯುತ್ತಾರೆ. ರಾಜ್ಯ ಮಟ್ಟದಲ್ಲಿ ಪಾರ್ಲಿಮೆಂಟ್ ಪದ್ಧತಿ ಅಳವಡಿಸಿಕೊಳ್ಳಲಾಗಿತ್ತು. ಭಾರತ ಸಂವಿಧಾನ ಕೇಂದ್ರ ಮತ್ತು ರಾಜ್ಯ ಎರಡೂ ಕೂಡ ಸಂಸದೀಯ ವ್ಯವಸ್ಥೆ ಅಳವಡಿಸಿಕೊಳ್ಳಲಾಗಿತ್ತು. ಈ ಪದ್ಧತಿ ಸರ್ಕಾರದಲ್ಲಿ ಪ್ರಜೆಗಳಿಂದ ಆಯ್ಕೆಯಾದ ಪಾರ್ಲಿಮೆಂಟ್. ಈ ಪದ್ಧತಿ ಸರ್ಕಾರದಲ್ಲಿ ಪ್ರಜೆಗಳಿಂದ ಆಯ್ಕೆಯಾದ ಪಾರ್ಲಿಮೆಂಟ್ ಪರಮಾಧಿಕಾರ ಹೊಂದಿದ್ದು, ಆಡಳಿತ ನಡೆಸುವ ಮಂತ್ರಿಮಂಡಲದ ಪದಚ್ಯುತಗೊಳಿಸುವ ಅಧಿಕಾರ ಹೊಂದಿದೆ. ಪಾರ್ಲಿಮೆಂಟ್ ಪರಮಾಧಿಕಾರವನ್ನು 1924 ಮತ್ತು 42ನೇ ತಿದ್ದುಪಡಿ ಕೂಡ ಖಚಿತಗೊಳಿಸಿತ್ತು. ಸಂಸತ್ ಪದ್ಧತಿ ಸರ್ಕಾರ ಸಂವಿಧಾನ ಒಂದು ಮೂಲ ರಚನೆಗೆ ಸುಪ್ರೀಂ ಕೋರ್ಟ್ 1973 ಮೊಕದ್ದಮೆ ಸ್ಪಷ್ಟಪಡಿಸಿತ್ತು. ಭಾರತ ಸಂಸದೀಯ ಮಾದರಿ ಸರ್ಕಾರದ ಲಕ್ಷಣ. ಬಹುಮತ ಪಡೆದ ಪಕ್ಷದ ಆಳ್ವಿಕೆ ಆಗ್ತೈತಿ. ಪದನಿಮಿತ್ತ ಮತ್ತು ನೈಜ ಕಾರ್ಯಾಂಗ ವ್ಯವಸ್ಥೆ ಆಗ್ತೈತಿ. ಶಾಸಕಾಂಗ ಕಾರ್ಯಾಂಗದ ಮುಸಾಮೇಕ ಜವಾಬ್ದಾರಿ. ಪ್ರಧಾನಮಂತ್ರಿ ಮುಖ್ಯಮಂತ್ರಿಗಳ ನಾಯಕತ್ವ. ಮಂತ್ರಿಗಳ ಶಾಸಕಾಂಗದ ಸದಸ್ಯರಾಗ್ತಾರೆ. ಲೋಕಸಭಾ ವಿಧಾನಸಭೆ ಸಂಸದನ ಆಗ್ತೈತಿ. ಭಾರತ ಮತ್ತು ಬ್ರಿಟನ್ ಸಂಸದೀಯ ಪದ್ಧತಿ ವ್ಯತ್ಯಾಸ. ಭಾರತ ಮತ್ತು ಬ್ರಿಟನ್ ಸಂಸದೀಯ ಪದ್ಧತಿ ವ್ಯತ್ಯಾಸ. ಭಾರತ ಚುನಾಯಿತ ಅಧ್ಯಕ್ಷರನ್ನು ಹೊಂದಿದ್ದು ಗಣತಂತ್ರ ವ್ಯವಸ್ಥೆಯಾಗಿತ್ತು. ಬ್ರಿಟನ್ನಲ್ಲಿ ವಂಶಪೂರ್ವಕ ಮುಖ್ಯಸ್ಥ ಹೊಂದಿರ್ತಾನೆ, ರಾಜರಾಣಿ ಅಂತ ಹೇಳ್ಬೋದು. ಸಂಸದೀಯ ಮತ್ತು ನ್ಯಾಯಾಂಗೀಯ ಸಾರ್ವಭೌಮತ್ವ ಸಮ್ಮಿಲನ. ಸಂಸದೀಯ ಮತ್ತು ನ್ಯಾಯಾಂಗೀಯ ಸಾರ್ವಭೌಮತ್ವ ಸಮ್ಮಿಲನ. ಸಂಸತ್ತಿನ ಸಾರ್ವಭೌಮತ್ವ ತತ್ವ ಬ್ರಿಟಿಷ್ ಸಂಸತ್ತಿಗೆ ಸಂಬಂಧಿಸಿದೆ. ಅದು ಅಂದರೆ ನ್ಯಾಯಾಂಗೀಯ ಸಾರ್ವಭೌಮತ್ವ ಅಮೆರಿಕದ ಸುಪ್ರೀಂ ಕೋರ್ಟ್ ಸಂಬಂಧಿಸಿದೆ. ಆದರೆ ನ್ಯಾಯಾಂಗೀಯ ಸಾರ್ವಭೌಮತ್ವ ಅಮೆರಿಕದ ಸುಪ್ರೀಂ ಕೋರ್ಟ್ ಸಂಬಂಧಿಸಿದೆ. ಭಾರತ ಸಂಸತ್ತಿನ ವ್ಯವಸ್ಥೆ ಬ್ರಿಟಿಷ್ ಸಂಸತ್ತಿನ ವ್ಯವಸ್ಥೆಗಿಂತ ಭಿನ್ನವಾಗಿದ್ದು, ಭಾರತದ ಸುಪ್ರೀಂ ಕೋರ್ಟ್ ನ್ಯಾಯಾಂಗ ಇಮಾರತೆ ಕೂಡ ಕಲ್ಪಿಸಲಾಗಿದ್ದು, ಭಾರತ ಸಂವಿಧಾನ ಬಹುತೇಕ ಭಾಗವನ್ನು ಅಧಿಕಾರ ಹೊಂದಿದೆ. ಸಂಸತ್ತಿನ ಕಾರ್ಯವೈಖರಿ ಮೇಲೆ ನ್ಯಾಯಾಂಗವು ನಿಗಾ ವಹಿಸಿದರೆ, ಸಂಸತ್ತಿನ ಕಾರ್ಯವೈಖರಿ ಮೇಲೆ ನ್ಯಾಯಾಂಗ ನಿಗಾ ವಹಿಸಿದರೆ, ನ್ಯಾಯಾಂಗದ ಕಾರ್ಯವೈಖರಿ ಮೇಲೆ ಸಂಸತ್ ನಿಗಾ ವಹಿಸುವ ಅಧಿಕಾರ ಹೊಂದಿದೆ. ಈ ಮೂಲಕ ಇವರೆರಡರ ನಡುವೆ ಸಂಶ್ಲೇಷಣೆ ಉಂಟು ಮಾಡುವ ಈ ಸಂಸತ್ ತನಗಿರುವ ಅಧಿಕಾರವನ್ನು ಬಲಿಸ್ವರೂಪ ಕಾನೂನು ನ್ಯಾಯಾಂಗವನ್ನು ರಕ್ಷಿಸಿಕೊಳ್ಳುತ್ತೆ. ಸಂಸತ್ತಿನ ಕಾನೂನು ಸಂವಿಧಾನ ಅಡಿಯಲ್ಲಿ ಎಂಬುದು ಪರಮೇಶ್ ಅಧಿಕಾರ ನೀಡಿದೆ. ನ್ಯಾಯಾಂಗ ಸ್ವತಂತ್ರವಾಗಿದ್ದು ತನ್ನ ತೀರ್ಮಾನ ತೆಗೆದುಕೊಳ್ಳುವ ಸರ್ವಸಮ್ಮತವಾಗಿ ನ್ಯಾಯಾಧೀಶರು ಸಂವಿಧಾನದ ಬಹಿರಂಗಿ ವರ್ತಿಸಿದಾಗ ಅವರನ್ನು ಮಾವಿಭಾಗ ಮಾಡುವ ಅಧಿಕಾರ ಸಂಸತ್ತು ಹೊಂದಿದ್ದಾರೆ ಅಂತ ಹೇಳ್ಬೋದು. ಮೂಲಭೂತ ಹಕ್ಕು. 11 ಮೂಲಭೂತ ಹಕ್ಕು ಅದಾವಲ್ಲ, 10 ಕೊಟ್ಟರೆ 10 ನೋಡೋಣ. ಮೂಲಭೂತ ಹಕ್ಕು, ಮೂಲಭೂತ ಕರ್ತವ್ಯ. ಅವು ಮೂಲಭೂತ ಕರ್ತವ್ಯ 11. 10 ಮೂಲಭೂತ ಹಕ್ಕು ಅದಾವ. ಅವು ಮೂಲಭೂತ ಕರ್ತವ್ಯ 11 ಅದಾವ. ಮೂಲಭೂತ ಹಕ್ಕು ಅಂತ ಕೊಟ್ಟಾರೆ, ಫಂಡಮೆಂಟಲ್ ರೈಟ್ಸ್. 10 ಮೂಲಭೂತ ಹಕ್ಕುಗಳು. 10 ಮೂಲಭೂತ ಹಕ್ಕುಗಳು ಎಷ್ಟದು? ಮೂಲಭೂತ ಹಕ್ಕು 10. ಸಂವಿಧಾನ 3ನೇ ಭಾಗ ಒಟ್ಟು 6 ಮೂಲಭೂತ ಹಕ್ಕುಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ಅವುಗಳು ಅಂದರೆ ಸಂವಿಧಾನದ 3ನೇ ಭಾಗದಲ್ಲಿ 3
ಒಟ್ಟು 6 ಮೂಲಭೂತ ಹಕ್ಕುಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ಅಂದರೆ ಸಂವಿಧಾನ ಅನುಸಾರವಾಗಿ ನಮ್ಮ ಎಷ್ಟು ಮೂಲಭೂತ ಹಕ್ಕು ಕಲ್ಪಿಸಲಾಗಿದೆ? 6 ಕೊಟ್ಟಾರೆ, 6 ಅಂತ ಹೇಳ್ಬೇಕು. 6 ಒಂದು ಸಮಾನತೆ ಹಕ್ಕು. ಸಮಾನತೆ ಹಕ್ಕುದು 14ನೇ ವಿಧಿ, ಕಾನೂನು ಮುಂದೆ ಎಲ್ಲ ಸಮಾನ ಅಂತ ಹೇಳ್ತಾರೆ. ಸಮಾನತೆ ಹಕ್ಕುದು ರೈಟ್ ಟು ಇಕ್ವಾಲಿಟಿ 14, 18ನೇ ವಿಧಿಗಳು. ಸಮಾನತೆ ಹಕ್ಕು ರೈಟ್ ಟು ಇಕ್ವಾಲಿಟಿ 14, 18ನೇ ವಿಧಿಗಳಿರ್ತೈತಿ. 14 ಮತ್ತು 18ನೇ ವಿಧಿಗಳಿರ್ತೈತಿ. ಸಮಾನತೆ ಹಕ್ಕು 18. 14ನೇ ವಿಧಿ ಕಾನೂನು ಮುಂದೆ ಎಲ್ಲ ಸಮಾನ. 15ನೇ ವಿಧಿ ಲಿಂಗ, ಜನ್ಮಸ್ಥಳ, ಜನಾಂಗ, ಧರ್ಮದ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ. 16ನೇ ವಿಧಿ ಸಾರ್ವಜನಿಕ ಹುದ್ದೆ ಪಡೆಯಲು ಎಲ್ಲರೂ ಸರಿಸಮಾನರು. 17 ಅಸ್ಪೃಶ್ಯ ಹೆಸರು ನಿಷೇಧ. 17 ವಿಧಿ ಅಸ್ಪೃಶ್ಯ ಹೆಸರು ನಿಷೇಧ. 18 ಬಿರುದು ಪಾವಳಿ. 18 ಬಿರುದು ಪಾವಳಿ ಸ್ವೀಕಾರ ನಿಷೇಧ. 18ನೇ ವಿಧಿ ಬಿರುದು ಬಾವಳಿಗಳ ಸ್ವೀಕಾರ ನಿಷೇಧ. ಗೊತ್ತಿಲ್ಲ. ಸಮಾನತೆ ಹಕ್ಕು 14, 18 ಇರ್ತೈತಿ. 14 18 ವಿಧಿಗಳಿರ್ತೈತಿ ಸಮಾನತೆ. 14ನೇ ವಿಧಿ ಕಾನೂನು ಮುಂದೆ ಎಲ್ಲ ಸಮಾನ ಇರ್ತೈತಿ. 15ನೇ ವಿಧಿ 15ನೇ ವಿಧಿಯನ್ನು ಲಿಂಗ, ಜನ್ಮಸ್ಥಳ, ಸಿಂಪಲ್ ಇಷ್ಟೇ. 15 ಲಿಂಗ, ಜನ್ಮಸ್ಥಳ, ಜನಾಂಗ, ಧರ್ಮದ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ. 16ನೇ ವಿಧಿ 16ನೇ ವಿಧಿ ಸಾರ್ವಜನಿಕ ಹುದ್ದೆ ಪಡೆಯಲು ಎಲ್ಲರೂ ಸರಿಸಮಾನರು. ಯಾವುದನ್ನು ಹುದ್ದೆ ಪಡಿಬೇಕಂದ್ರೆ ಎಲ್ಲರೂ ಕೂಡ ಅದು ಅನ್ವಯಿಸಲಾಗಿರುತ್ತೆ. ಇದು 16ನೇ ವಿಧಿ. 16ನೇ ವಿಧಿ ಸಾರ್ವಜನಿಕ ಹುದ್ದೆಯನ್ನು ಪಡೆಯಲು ಎಲ್ಲರೂ ಸರಿಸಮಾನ. ಸಾರ್ವಜನಿಕ ಹುದ್ದೆ ಪಡೆಯಲು ಎಲ್ಲರೂ ಸರಿಸಮಾನ. 16ನೇ ವಿಧಿ. 17ನೇ ವಿಧಿ ಅಸ್ಪೃಶ್ಯ ಹೆಸರು ನಿಷೇಧ. ಅಂದರೆ ಅಸ್ಪೃಶ್ಯ ನಿಷೇಧ ಮಾಡಲಾಗಿತ್ತು. 17ನೇ ವಿಧಿ. 18ನೇ ವಿಧಿ ಬಿರುದು 18ನೇ ವಿಧಿ ಬಿರುದು ಪಾವಳಿ ಸ್ವೀಕಾರ ನಿಷೇಧ. ನೆಕ್ಸ್ಟ್ ಸ್ವಾತಂತ್ರ್ಯ ಹಕ್ಕು 19, 22ನೇ ವಿಧಿಗಳು. ಸ್ವಾತಂತ್ರ್ಯ ಹಕ್ಕು 19ರಿಂದ 22ನೇ ವಿಧಿಗಳು. ಸ್ವಾತಂತ್ರ್ಯ ಹಕ್ಕು 19ರಿಂದ 22ನೇ ವಿಧಿಗಳು. 19ನೇ ವಿಧಿ ಏನೈತಿ? ಸ್ವಾತಂತ್ರ್ಯ ಹಕ್ಕುಗಳು ಇರ್ತೈತೆ. 19ನೇ ವಿಧಿ ಸ್ವಾತಂತ್ರ್ಯ ಹಕ್ಕುಗಳು. 19 ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. 19 ಕೇಳಿದಾಗ ನೆನಪಿಡ್ಕೊ. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ವಾಕ್ ಅಂದ್ರೆ ನಮ್ಮ ಮಾತನಾಡೋದು ಸ್ವಾತಂತ್ರ್ಯ, ಮಾತನಾಡೋದು ಹಕ್ಕು, ಅದು ಕೂಡ ಹಕ್ಕು. 19 ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. 19 ಸಭೆ ಸೇರೋ ಸ್ವಾತಂತ್ರ್ಯ. ನೆನಪಿಡ್ಕೊ. 19 ಬಂದಾಗ ನೆನಪಿಡ್ಕೊ ಸಭೆ ಸೇರೋದು. ಅಂದರೆ ಯಾವುದಾದ್ರು ಸಭೆ ಸೇರೋ ಕೂಡ ಸ್ವಾತಂತ್ರ್ಯ ಇದೆ ನಮಗೆ. 19 ಸಭೆಯನ್ನು ಸೇರೋ ಸ್ವಾತಂತ್ರ್ಯ. 19 ಸಂಘ ಕಟ್ಟುವ ಸ್ವಾತಂತ್ರ್ಯ. 19 ಸಂಘ ಕಟ್ಟುವ ಸ್ವಾತಂತ್ರ್ಯ. 19 ಸಂಚರಿಸುವ ಸ್ವಾತಂತ್ರ್ಯ. ಡಿ ಎಲ್ಲಿ ಬೇಕಾದ್ರೂ ಹೋಗೋ ಸ್ವಾತಂತ್ರ್ಯ. 19 ಸಂಚರಿಸುವ ಸ್ವಾತಂತ್ರ್ಯ. 19 ಸಂಚರಿಸುವ ಸ್ವಾತಂತ್ರ್ಯ. ಡಿ ಬಂದಾಗ ನೆನಪಿಗೂ ಎಲ್ಲಿ ಬೇಕೋ ಹೋಗೋದು ಸಂಚರಿಸೋ ಸ್ವಾತಂತ್ರ್ಯ. 19 19 ವಾಸಿಸುವ ಸ್ವಾತಂತ್ರ್ಯ. 19 ವಾಸಿಸುವ ಸ್ವಾತಂತ್ರ್ಯ. ಈ ಬಂದಾಗ ಎಲ್ಲಿ ಬೇಕು ನೀ ವಾಸಿಸು, ಎಲ್ಲಿ ಬೇಕು ನೀ ಮನೆ ಕಟ್ಟಿಸಿ ವಾಸಿಸು. 19 ವಾಸಿಸುವ ಸ್ವಾತಂತ್ರ್ಯ. 19 ಆಸ್ತಿ ಮಾಡುವ ಸ್ವಾತಂತ್ರ್ಯ. 19 ಮತ್ತೆ ನೆನಪಿಡ್ಕೊ ಆಸ್ತಿ ಮಾಡೋ ಸ್ವಾತಂತ್ರ್ಯ. ಆಸ್ತಿ ಮಾಡಿ ಇಟ್ಟುಕೊಳ್ಳೋದು 19 ಆಸ್ತಿ ಮಾಡೋ ಸ್ವಾತಂತ್ರ್ಯ. 44ನೇ ತಿದ್ದುಪಡಿ 1978 ರದ್ದು ಮಾಡಲಾಗಿತ್ತು. 44ನೇ ಸದ್ಯಕ್ಕೆ ಆಸ್ತಿ ಹಕ್ಕು ರದ್ದು ಮಾಡಲಾಗಿತ್ತು. 44ನೇ ತಿದ್ದುಪಡಿ 1978ರಲ್ಲಿ ರದ್ದು ಮಾಡಲಾಗಿತ್ತು. 19 ವಿಧಿ ವೃತ್ತಿ ಮಾಡುವ ಸ್ವಾತಂತ್ರ್ಯ. 19 ವಿಧಿ ವೃತ್ತಿ ಮಾಡುವ ಸ್ವಾತಂತ್ರ್ಯ. ವೃತ್ತಿ ಮಾಡುವ ಕೆಲಸ